ನಾವು ಆ ಕ್ರಿಯೆ ಮಾಡಿಸಿದಾಗ ಒಂದು ಮಾಸಲ್ಲಿ ನಾನು ನೋಡಿದ್ದೀನಿ, ಎನರ್ಜಿ ಅನ್ನೋದು ಆ್ಯಕ್ಟಿವೇಶನ್ ಆಗುತ್ತೆ. ಆ ಎನರ್ಜಿ ಏನಕ್ಕೆ ಆ ಥರ ಕಿರ್ಚೋದು, ಅದು ಕಾಂತಾರ ಸಿನಿಮಾದಲ್ಲೇ ಆ ಥರ ಯಾಕೆ ಉಸಿರು ಕಟ್ಟೋ ಥರ ಕೆಲವೊಂದು ನೋಡೋದಕ್ಕೆ ವಿಚಿತ್ರ ಥರ ಜನರಿಗೆ ಅನಿಸಿದೆ. ನೋಡಿ, ನಿಮಗೆ ಸಿಂಪಲಾಗಿ ಹೇಳಬೇಕು ಅಂದರೆ ಎಲ್ಲೋ ಒಂದು ಕಡೆ ಮೋಸ ಆಗಿರುತ್ತೆ ಸ್ವಂತದವ್ರಿಂದ ಅಥವಾ ತುಂಬ ನಂಬಿರೋರಿಂದ. ಅದೆಲ್ಲಿರುತ್ತೆ? ಮನಸ್ಸಲ್ಲೇ ತಾನೇ ಇರುತ್ತೆ. ಅದು ಅನ್ಎಕ್ಸ್ಪ್ರೆಸ್ಡ್ ಆಗಿರಲ್ಲ, ಅದು ಕಾಯಿಲೆ ರೂಪ ತೊಗೊಂಡಿರುತ್ತೆ, BP ಶುಗರು ಆ ಥರ. ಅದು ಬರೋದಕ್ಕೆ ರಿಷಬ್ ಶೆಟ್ಟಿ ಅವರು ನಾನು ಹೇಳಿದೆ, ಆವಾಗಲೇ ಹೇಳ್ದಂಗೆ ಎಲ್ಲರಿಗೂ ಈ ಥರ ಎಮೋಷನ್ಸ್ ಡೈಲಿ ಏರುಪೇರು ನಡೆಯುತ್ತೆ ಜೀವನ ಅಂದಮೇಲೆ. ಸಿನಿಮಾ ಚಿತ್ರನ ಈ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡಿ ಆ ಭೈರವ ಅಂತೆಲ್ಲ ತೊಗೊಂಬಂದು ಎಕ್ಸ್ಪ್ರೆಸ್ ಮಾಡಿದಾಗ ಅಲ್ಲೇನಾಗುತ್ತೆ, ಇಲ್ಲಿ ಇವನು ತುಂಬ ಒಳಗಡೆ ಕುಗ್ಗಿರ್ತಾನೆ, ಡಿಪ್ರೆಷನ್ ಇರ್ತಾನೆ, ಅವ್ನಿಗೆ ಆ ಸೀನ್ ನೋಡಿದ ತಕ್ಷಣ ಒಂದು ಚೈತನ್ಯ ಶಕ್ತಿ ಬಂದಂಗೆ ಆಗುತ್ತೆ. ಆಯ್ತಾ, ಒಂಥರ ಏನೋ ಟ್ರಿಗರ್ ಆಗುತ್ತೆ. ಟ್ರಿಗರ್ ಆದಾಗ ಏನಾಗುತ್ತೆ, ಆ ಹೇಳ್ಕೊಂಡೇ ಇರೋವಂಥ ಒಂದು ಸಂಕಟ ಇದು ಒಂದು ಕಿರ್ಚ್ತಾನೆ, ಇಲ್ಲ ಅಳ್ತಾನೆ, ಇಲ್ಲ ಏನಂತೀವಿ ಕೆಲವರು ನರಸಿಂಹಸ್ವಾಮಿ ಥರನೂ ಅವತಾರ ತಾಳ್ತಾರೆ, ಅದು ಆಗಿರುತ್ತೆ. ಅದು ತೋರಿಸಿರಲ್ಲ ಯಾರು, ಬೇಕಾದರೆ ಇಲ್ಲಿ ನೋಡ್ತಾ ಇರೋ ವೀಕ್ಷಕರು ಗಮನಿಸ್ಬೋದು. ಕೆಲವ್ರಿಗೆ ಎಲ್ಲರಿಗೂ ಒಂದೇ ಭಾವನೆಗಳು ಬಂದಿರಲ್ಲ. ಓಕೆ, ಅಂದರೆ ತಮ್ಮ ಅರಿಷಡ್ ವರ್ಗಗಳನ್ನು ಕಂಟ್ರೋಲ್ ಮಾಡುವಂಥ ಕೆಪಾಸಿಟಿ ಎಲ್ರಿಗೂ ಇರಲ್ಲ ಅಂತ ಇಲ್ಲ. ಕೆಲವು ಸತಿ ಬಿಯಾಂಡ್ ಹೋಗೋದಕ್ಕೆ ಮನುಷ್ಯನ ಮೇಲೆ ನಾವೆಲ್ಲ ಆಸೆ ಪಡೋದೇನು, ಲಿಮಿಟೇಷನ್ಸ್ ಇರಬಾರ್ದು. ನಾವು ಬೇರೆ ಅಲ್ಲ, ದೈವ ಬೇರೆ ಅಲ್ಲ, ಬಟ್ ಅದನ್ನಾಗೋದಕ್ಕೆ ಎಲ್ಲರಿಗೂ ಇಷ್ಟ. ಆದರೆ ಒಂದು ಲಿಮಿಟೇಷನ್ಸ್ ಇದೆ, ಒಂದು ಚೌಕಟ್ಟಿದೆ, ಒಂದು ಮಾರ್ಗ ಇದೆ. ಇವಾಗ ನೋಡಿ ಮೇಡಮ್, ತಾಂತ್ರಿಕ ಕೆಲವೊಂದು ಪೂಜೆ ಅಂತ ಮಾಡಿದಾಗ ಇವಾಗ ನಾವು ಹೇಳ್ಕೊಳಕ್ಕಾಗಲ್ಲ. ಇಲ್ಲಿ ಏನಂತೀವಿ, ನಾನು ಅಂಥ ಪ್ರೇತ ಬಿಡಿಸ್ಬಿಟ್ಟೆ, ಇಂಥ ಪ್ರೇತ ಬಿಡಿಸ್ಬಿಟ್ಟೆ, ನಾನು ಹಂಗೆ ಮಾಡ್ಬಿಟ್ಟೆ ಅಂತ. ನಾವು ಪೂಜೆ ಪುನಸ್ಕಾರ ಏನು ಗುರುವಿಂದ ಉಪದೇಶ ಆಗಿರುತ್ತೆ, ಮಂತ್ರ, ಯಾವುದೋ ಒಂದು ಶಕ್ತಿ ಬಂದು ಮಾಡ್ಬಿಟ್ಟು ಹೋಗುತ್ತೆ. ಆಯಿತಾ, ಆ ಶಕ್ತಿಗೆ ಇವೆಲ್ಲ ನಾನೇನಂತೀವಿ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು. ವಿತೌಟ್ ಇಂಗ್ರೀಡಿಯೆಂಟ್ಸು ನಾವು ಅವ್ರು ಯಾರೋ ಒಂದು ಏನಂತೀವಿ ಕಿರ್ಚ್ದಾಗ ಅಥವಾ ಒಂದು ಸಿನಿಮಾದಲ್ಲಿ ಟ್ರಿಗರ್ ಆದಾಗ, ಅದೇ ಅಂತಲ್ಲ, ಯಾವುದೇ ಒಂದು ದೇವದ ಸಿನಿಮಾನೇ ಇಟ್ಕೊಳ್ಳಿ, ಅಲ್ಲ ಒಂದು ಅನಂತ್ನಾಗ್ ತಗೊಳ್ಳಿ, ಇದು ಲಕ್ಷ್ಮಿದು ಆಯ್ತು, ಆ ಸಿನಿಮಾ ನೋಡಿ ಕೆಲವ್ರಿಗೆ ಎಲ್ಲಾರ್ಗು ಅವ್ರ ಮನೆಯಲ್ಲಿ ಏನಾದರೂ ಇದೆಯಾ ಅಂತ ಎಲ್ಲ ಕೆಲವ್ರಿಗೆ ಇದು ಬಂದ್ಬಿಟ್ಟಿತ್ತು. ಕರೆಕ್ಟಾ? ಅಷ್ಟು ಸಿನಿಮ್ಯಾಟಿಕ್ ಆಗಿ ಸುಂದರವಾಗಿ ತೋರಿಸಿದ್ದಾರೆ. ಅಂದರೆ ಮಿರರು, ನಾವೇನು ನೋಡ್ತೀವಿ ಸಿನಿಮಾ ಅಂತ ಮಾಡದೆ ನೈಜ ಘಟನೆಗಳು ಏನೇನಾಗುತ್ತೆ ತಗೊಂಡು ಅವರು ಮಾಡ್ತಾರೆ.